ಒಂದು ದೊಡ್ಡ ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಎಲ್ಲಾ ಪ್ರಾಣಿಗಳು ಅದನ್ನು ಕಾಡಿನ ರಾಜ ಎಂದು ಗೌರವಿಸುತ್ತಿದ್ದರು. ಆದರೆ ಆ ಸಿಂಹ ತುಂಬಾ ಗರ್ವದಿಂದ ಇರುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ವಾಸಕ್ಕೆ ಬಂದಿತು. ಮೊಲ ತುಂಬಾ ಬುದ್ಧಿವಂತವಾಗಿತ್ತು. ಒಂದು ದಿನ ಸಿಂಹ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರೆದು, ನಾನು ಕಾಡಿನ ಅತ್ಯಂತ ಬಲವಾದವನು, ಯಾರು ನನ್ನನ್ನು ಸೋಲಿಸಲಾರರು ಎಂದು ಗರ್ವದಿಂದ ಹೇಳಿತು. ಅದನ್ನು ಕೇಳಿದ ಮೊಲ ಶಾಂತವಾಗಿ ಹೇಳಿತು, ರಾಜನೇ, ಬಲವಂತನಾಗಿರುವುದು ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿಯೂ ಬೇಕು. ಸಿಂಹ ಕೋಪಗೊಂಡು, ನೀನು ನನ್ನನ್ನು ಸೋಲಿಸಬಹುದಾ ಎಂದು ಕೇಳಿತು. ಮೊಲ ಹೇಳಿತು, ನನ್ನ ಜೊತೆ ಬನ್ನಿ, ನಾನು ತೋಲಿಸುತ್ತೇನೆ. ಮೊಲ ಸಿಂಹವನ್ನು ಒಂದು ಬಾವಿಯ ಬಳಿ ಕರೆದುಕೊಂಡು ಹೋಗಿತು. ಬಾವಿಯಲ್ಲಿ ನೀರಿನಲ್ಲಿ ಸಿಂಹದ ಪ್ರತಿಬಿಂಬ ಕಾಣಿಸುತ್ತಿತ್ತು. ಮೊಲ ಹೇಳಿತು, ಇಲ್ಲಿದೆ ಇನ್ನೊಂದು ಸಿಂಹ, ಅದು ನಿಮಗೆ ಸವಾಲು ಹಾಕುತ್ತಿದೆ. ಸಿಂಹ ಕೋಪದಿಂದ ಬಾವಿಯೊಳಗೆ ನೋಡಿತು. ತನ್ನ ಪ್ರತಿಬಿಂಬವನ್ನು ನೋಡಿ ಅದು ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪದಿಂದ ಅದು ಬಾವಿಗೆ ಜಿಗಿಯಿತು. ಆದ್ರೆ ಒಳಗೆ ನೀರು ಮಾತ್ರ ಇತ್ತು. ಸಿಂಹ ಹೊರಬರಲು ಕಷ್ಟಪಟ್ಟಿತು. ಆ ಸಮಯದಲ್ಲಿ ಮೊಲ ಹೇಳಿತು, ಬಲಕ್ಕಿಂತ ಬುದ್ಧಿ ದೊಡ್ಡದು. ಆ ದಿನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಮೊಲದ ಬುದ್ಧಿಯನ್ನು ಮೆಚ್ಚಿಕೊಂಡವು.